ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಯಾವ ತರ ಡಿಸೈನ್ ಅಲ್ಲಿ ಮಾಡ್ತಾರ ಈ ಸಲಿ. ನಾಳೆ ಅರ್ಶನ ಕುಂಕುಮ ತಗೊಳಕ್ ಬತ್ತಂಸಿರೋ. ನೆಕ್ಸ್ಟ್ ವರ್ಷದಿಂದ ಹೊಸ ಮನೆಗೆ ಶಿಫ್ಟ್. ಇದು ನಮ್ಮ ಕೊನೆಯ ವರ್ಷ. ಆಯ್ತು ಇದು ಅಪ್ಪಂಗೋಸ್ಕರ ಮಾಡ್ದಾರಂತ. ಗೈಸ್, ಇನ್ನೊಂದು ಭಯಂಕರವಾದ ಸುದ್ದಿ ಏನಂದ್ರೆ ಅಪ್ಪ ಅಪ್ಪ ಐ ಲವ್ ಯು ಪಾ. ಇದಕ್ಕಿನ್ನ ಮುದ್ದಾದ ಹುಡುಗಿ ಅದ್ ಬೇಕಾ ಹೇಳ. ಹಾಯ್ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಗೈಸ್, ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಗೈಸ್, ಇವತ್ತು ನಾನು ನೈಟ್ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಅದು 9:30. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಇಲ್ಲಿ ಭರ್ಜರಿ ಕೆಲಸಗಳು ನಡೀತಿದೆ. ಈ ಹಬ್ಬ ಬಂತು ಅಂದ್ರೆ ಅಪ್ಪ ಕೆಲಸ ಫಿಕ್ಸು, ಅಮ್ಮ ಪ್ರತಿ ವರ್ಷ ಕೂರ್ಸೋದ್ ಫಿಕ್ಸು. ಅಂತೂ ಇಂತೂ ಸುತ್ತಾಡ್ಕೊಂಡು ನಾವು ನಿದ್ದೆ ಮಾಡೋದಂತೂ ಫಿಕ್ಸು. ಮಧು, ಪ್ರತಿ ವರ್ಷ ವರಮಹಾಲಕ್ಷ್ಮಿ ಕೂರಿಸ್ತಾ ಇರ್ತೀಯ. ಈ ವರ್ಷ ಏನ್ ಸ್ಪೆಷಲ್ ಮಧು? ಈ ವರ್ಷ ಏನ್ ಸ್ಪೆಷಲ್ ಅಂದ್ರೆ ದೇವ್ರು ನಮ್ಗೆ ಒಳ್ಳೇದ್ ಮಾಡ್ತಾ ಐತೆ. ನೆಕ್ಸ್ಟ್ ವರ್ಷ ನಮ್ಗೆ ಮಾಡೋ ಶಕ್ತಿ ಇಲ್ಲ ಅಂದಾಗ ನಮ್ ಸ್ಪೆಷಲ್ ಮಾಡ್ತಾರೆ ಹಂಗೆ. ಗೈಸ್, ಇದ್ಯಾವ್ದೋ ಹೊಸ ಡಿಸೈನ್ ಮಾಡ್ತಾರಪ್ಪ ನಮ್ಮಮ್ಮ ಈ ಸಲ. ಏನೇನು ಈ ತರ ಎಲ್ಲ ಇಷ್ಟ ದಿನ ಪ್ರತಿ ಸಲ ಪಾಪ ಮಾವಿನ ತೋರಣ ಅಂತಾನೆ ಕಟ್ತಿದ್ ನಾವು. ಪ್ರತಿ ವರ್ಷನೂ ಮಾವಿನ ತೋರಣ ಕಟ್ತಾ ಇದ್ವಿ. ಮೋಸ್ಟ್ಲಿ 15 ವರ್ಷ. ಈಗ ಈ ವ್ಲಾಗ್ ಅಪ್ಲೋಡ್ ಆಗೋದು ನಾಳೆ, ಅಷ್ಟರಲ್ಲೆಲ್ಲ ನಮ್ಮ ಅಮ್ಮ ಮುಗಿಸಿರುತ್ತೆ. ನೀವು ಈಗ ಹೇಳ್ಬಿಟ್ಟು ನಾನು ಹೆಂಗೆ ಪ್ರತಿ ವರ್ಷ ಎಷ್ಟು ವರ್ಷ ಅಮ್ಮ ಇದು? ಎಷ್ಟನೇ ವರ್ಷ? 27ನೇ ವರ್ಷ. 27. ಮದ್ವೆ ನಮ್ಮ ಅಪ್ಪ ಹೆಂಗಿತ್ತಂದ್ರೆ ಅವರೊಬ್ರು ಮಧು ಅಪ್ಪ ಹೆಂಗ್ ಹೇಳ್ತು ಅಂದ್ರೆ ಅವ್ರೊಬ್ರು ಇದಾರಲ್ಲ, ದತ್ತಣ್ಣ ಅನ್ಸುತ್ತೆ ಅವರು. ಡಿಲಿವರಿ ಆಗಿ ಹೋಗಿದ್ರು ನಾನು. ನಿಮ್ಮ ಅಪ್ಪನೇ ಒಂದ್ ವರ್ಷ ಕೂರ್ಸೈತೆ. ಎಲ್ಲಾರು ನಿನ್ ಯಜಮಾನ್ರೆ ಪೂಜೆ ಮಾಡ್ತಾರ ಬಿಡವ, ನಿಲ್ಲಿಸ್ಬೇಕಾಯ್ತದೆ ಅಂತ ಹೇಳು. ಓನೋರಂಟಿ ಸಾಕ್ಷಿ ರಜನಿ ಫೋನ್ ಮಾಡಿ ಅಕ್ಕಂಗ್ ಫೋನ್ ನಂಬರ್ ಕೊಡಿಲ್ಲ ಅಂತ ಮಾತಾಡೋದು. ಗೈಸ್, 26 ವರ್ಷದಲ್ಲ, 25 ವರ್ಷದಿಂದ ಕೂಡ ಮಾವಿನ ತೋರಣ ಕಟ್ತಿದ್ದವ್ರು ನಮ್ಮಮ್ಮ. ಇವತ್ತು ಒಂದ್ ಸ್ವಲ್ಪ ಅಪ್ಡೇಟ್ ಆಗ್ಬಿಟ್ಟು ಇಲ್ಲಿ ನೋಡಿ ಯಾವ ತರ ಡಿಸೈನ್ ಅಲ್ಲಿ ಮಾಡ್ತಾರ ಈ ಸಲಿ. ಪ್ರತಿ ವರ್ಷನೂ ನೈಟು 10 ಗಂಟೆ ಆದ್ರೆ ಸಾಕು, ಅಪ್ಪ ಇಲ್ಲಿ ಕೂತ್ಕೊಳ್ಳುತ್ತೆ. ಆಪ್ಷನ್ ಇಲ್ಲ, ಏನ್ ಮಾತಿಲ್ಲ, ಹೆಂಡತಿ ಮಾತು ಕೇಳಲೇಬೇಕು. ಕೇಳಿಲ್ಲ ಅಂದ್ರೆ ಬೈಯುತ್ತೆ ಅಂತ ಗೊತ್ತು. ಹೆಂಗಿದ್ರು ಯೂನಿವರ್ಸಲ್ ಪ್ರಾಬ್ಲಮ್ ಅದು, ಕೇಳಲೇಬೇಕು. ಅದ್ರಲ್ಲೇನು ಇದಿಲ್ಲ. ಕೇಳೋದಲ್ಲ, ಒಬ್ಳೆ ಸಾಯ್ತಾವಳಲ್ಲ ಅಂದ್ಬಿಟ್ಟು ಬಂದಿದ್ದ. ಇದು ನಮ್ಮಮ್ಮ ಹಬ್ಬ ಗೈಸ್. ಇದು ನಮ್ಮಮ್ಮ ಸಿಕ್ಕಾಪಟ್ಟೆ ತುಂಬಾ ಇಷ್ಟಪಡೋ, ಇಷ್ಟು ಇದರಲ್ಲಿ ಅಂದರೆ ವರ್ಷದಲ್ಲಿ ಒಂದು ತುಂಬ ಇಷ್ಟಪಡೋ ಹಬ್ಬ ಅಂದರೆ ವರಮಹಾಲಕ್ಷ್ಮಿ ಹಬ್ಬನೇ. ಸೊ ಫುಲ್ಲು ಎಲ್ಲ ಪ್ರಿಪರೇಷನ್ ಗೋಯಿಂಗ್ ಆನ್. ಏನೇನೋ ತೋರಣ ಗಿರಣ ಕಟ್ಬಿಟ್ಟು ಅಲ್ಲಿ ಕೂರಿಸ್ತಾರೆ. ಇಷ್ಟು ದಿನ ಇಲ್ಲಿ ಕೂರಿಸ್ತಿದ್ರು, ಈ ಸಲ ಇಲ್ಲಿ ಬೇಡ ಇದು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಮಮ್ಮಿ ಇಲ್ಲಿ ನೋಡ, ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಈ ಮನೆಯಲ್ಲಿ ನಾವು ಕೊನೆ ವರ್ಷ ಈ ಮನೆಯ ಕೊನೆಯ ವರಮಹಾಲಕ್ಷ್ಮಿ ನಾವು ಕೂರಿಸ್ತಾ ಇರೋದು. ಇನ್ನ ನೆಕ್ಸ್ಟ್ ವರ್ಷದಿಂದ ಈ ಮನೇಲಿ ನಾವು ಕೂರ್ಸಲ್ಲ. ಏನಿದ್ರು ಹೊಸ ವರ್ಷ ಫಿಕ್ಸ್ ಆಗ್ಬಿಟ್ಟಿದೆ ಹೋಗೋದು. ಸೊ ಇಷ್ಟು ವರ್ಷದಿಂದ ಇಲ್ಲಿ ಕೂರಿಸ್ತಾ ಇದ್ರು, ಇವತ್ತು ಅಲ್ಲಿ ಕೂರಿಸ್ತವ್ರೆ. ದೇವ್ರ ಮನೆ ಹತ್ರ, ದೇವ್ರ ಮನೆ. ಇಲ್ಲಿ ಯಾಕೆ ಕೂರಿಸ್ತಾ ಇಲ್ಲ ಅಂದ್ರೆ, ನಾನು ಶೂ ಸ್ಟ್ಯಾಂಡ್ ತಂದ್ಬಿಟ್ಟು ಅಲ್ಲಿ ಇಡ್ಸ್ಬಿಟ್ಟಿದ್ದೀನಿ ನಾನು. ಸೊ ಅದಕ್ಕೆ ನಮ್ಮ ಅಮ್ಮ ಇಲ್ಲಿ ಕೂರಿಸ್ತಾ ಇಲ್ಲ, ಅದಕ್ಕೆ ಅಲ್ಲಿ ಕೂರಿಸ್ತಾರೆ. ಅಂಡ್ ಫೈನಲಿ ಇದು ನಮ್ಮ ಕೊನೆಯ ವರ್ಷ. ನೆಕ್ಸ್ಟ್ ವರ್ಷದಿಂದ ಕೂರ್ಸೋ ಟೈಮಲ್ಲಿ ಇನ್ನೂ ಅದ್ದೂರಿಯಾಗಿ ಇನ್ನೂ ಜಾಸ್ತಿ ಚೆನ್ನಾಗಿ ದುಡ್ಡು ಕೊಟ್ಟು, ಪಾಪ ನಮ್ಮಮ್ಮನ ಆಸೆ ಹೆಂಗಂದ್ರೆ ಪಾಪ ಒಂದ್ 20,000-30,000 ಮಾಡ್ಬೇಕು, ಖರ್ಚು ಮಾಡ್ಬೇಕು. ನಮ್ಮಮ್ಮಂಗ ಆಸೆ, ಲಕ್ಷ್ಮಿ ದೇವರ ಅಲ್ಲಿ ಒಬ್ರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಲ್ಲ ಕುತ್ಕೊಂಡ್ಬಿಟ್ರು. ನಮ್ಮಮ್ಮಂಗ ಒಟ್ಟಿನಲ್ಲಿ ಖುಷಿ. ನಮ್ಮ ಅಮ್ಮಂದು ಅಪ್ಡೇಷನ್ ಹೇಳ್ತೀನಿ. ಒಂದ್ ಸ್ವಲ್ಪ ನಾನು ಜಾಸ್ತಿ ಮಾತಾಡ್ತೀನಿ. ಒಂದ್ ಸ್ವಲ್ಪ ಅಪ್ಡೇಷನ್ ಹೇಳ್ತೀನಿ ನೋಡಿ.
ಫಸ್ಟ್ ವರ್ಷ ಸ್ಟಾರ್ಟಿಂಗ್ ಎಲ್ಲ ಕೂರಿಸ್ಬೇಕಾದ್ರೆ 2,000 3,000, ಆಮೇಲೆ ಹೋಗ್ತಾ ಹೋಗ್ತಾ 4,000 ಶಿಫ್ಟ್ ಆಯ್ತು. ಇವಾಗ 5,000 ಆಯ್ತು. ಈಗ ಜಾಸ್ತಿ ಆಗಿದೆ. ಇವಾಗ 5,000. ಮುಂಚೆ ಒಂದು 2-3 ಇಯರ್ಸ್ ಬ್ಯಾಕ್ 5,000 ಇತ್ತು. ಹೋದ ವರ್ಷ ನಾನು ಕೊಟ್ಟಾಗಿಂದ ಮೋಸ್ಟ್ಲಿ 7 ಇಲ್ಲ 10 ಆಯ್ತು. ಈ ಸಲ 10ಕ್ಕಿಂತ ಮೇಲೆ ಆಗ್ಬಿಟ್ಟಿದೆ. ಎಷ್ಟು ಚೆನ್ನಾಗಿ ಅಪ್ಡೇಟ್ ಆಗ್ತೈತೆ ಅಂದ್ರೆ ನಮ್ಮಮ್ಮ ಬತ್ತ ಅಮ್ಮನಿ ಆಗ್ತದೆ. ಅಮ್ಮ ಅಪ್ಡೇಟ್ ಅಲ್ಲ, ವಸ್ತುಗಳು ಬೆಲೆ ರೇಟ್ ಆಯ್ತು, ಬೆಲೆ ಜಾಸ್ತಿ. ಅದಕ್ಕೋಸ್ಕರನ ಎಲ್ಲೇ ಹೋಗ್ರಿ ಹೂವ ಕೇಳ್ರಿ, ಬಳೆ ಕೇಳ್ರಿ. ಅವಾಗೆಲ್ಲ ನಾವು 10 ರೂಪಾಯಿ ಬಳೆ ತತ್ತಿದ್ದು, ಈಗ 50 ರೂಪಾಯಿ ಹೂವು ಅನ್ನೋದೇ ಹೆಚ್ಚಾಯ್ತಿತ್ತು. ಈಗ ಹಂಗಲ್ವಲ್ಲ, 300 ರೂಪಾಯಿ 1/4 kg ಮಾರು, 500 ರೂಪಾಯಿ ಎಂತ ಮಾಡಕ್ಕಾಗಲ್ಲ. ಇಲ್ಲಿ ನೋಡಿ, ಇಲ್ಲೂ ಪ್ರಿಪ್ರೇಷನ್ ಕರೆಕ್ಟ್ ಎಕ್ಸಾಕ್ಟ್ ಆಗಿ ಇಲ್ಲಿ ಕೂರಿಸ್ತಾರೆ. ನಮ್ಮನೇಲಿ ಕೂರಿಸ್ತಾರೆ. ಏನೇನೋ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡವ್ರೆ, ಎಲ್ಲ ಸೆಟಪ್ ಮಾಡ್ಕೊಂಡವ್ರೆ. ಇವತ್ತು ನೈಟ್ ಪೂರ್ತಿ ನಮ್ಮಮ್ಮ ಮಲಗಲ್ಲ, ಇದನ್ನೇ ಮಾಡ್ತಾ ಇರ್ತಾರೆ. ನಮ್ಮ ಅಪ್ಪನ 1 ಗಂಟೆ 2 ಗಂಟೆವರೆಗೆ ಎಚ್ಚರಿಕೆಯಿಂದ ಇರ್ತಾರೆ. ಆಮೇಲೆ ನಮ್ಮ ಅಪ್ಪ ಮಲ್ಕೊಬಿಡ್ತಾರೆ. ನಂದೇನಿದ್ರು ಔಟ್ ಒಂದು 12 ಗಂಟೆ. ಪ್ರತಿ ವರ್ಷ ನಂಗೆ 12 ಗಂಟೆ 1 ಗಂಟೆ ಔಟ್ ಅಂತ. ಈಗ ನಮ್ಮ ಚೋಟಮರಿಯವ್ರ ಮನೆಗೆ ಔಟ್ ಬರೋಣ ಬನ್ನಿ. ನಾವು ದೇವ್ರ ಮನೆ ಕೂರಿಸ್ತಾ ಇದೀವಿ. ಇವ್ರು ಮೋಸ್ಟ್ಲಿ ಸೆಂಟ್ರಲ್ ಕೂರಿಸ್ಬೋದು ಅನ್ಕೋತೀನಿ. ಹೋದ ವರ್ಷನೂ ಸೆಂಟ್ರಲ್ ಕೂರಿಸಿದ್ರು, ದೊಡ್ಡದಾಗಿ ಮಾಡಿದ್ರು. ಇದ್ರಲ್ಲೂ ಅಂಕಲ್ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾರೆ ಮಾತ್ರ. ನಮಸ್ತೆ, ಗುಡ್ ಮಾರ್ನಿಂಗ್. ಬಂದೆ ಕಾಣು. ಯಾಕಣ ನನ್ನೇ ಕಾಯ್ತಿದ್ದ ಅಂತ ಇಂತು. ನಾಳೆ ಅರ್ಶನ ಕುಂಕುಮ ತಗೊಳಕ್ ಬತ್ತನ್ಸಿರೋ. ಬೆಳಗ್ಗೆ ನಮ್ಮ ಸುರಸುಂದರಿ ಸುದೀಪಣ್ಣನ ಸೀರೆ ಉಟ್ಕೊಂಡು ಸರಿ ಇಲ್ಲಿ ಅರ್ಶನ ಹಚ್ಕೊಂಡು ಇಬ್ರು ಸೇಮ್. ನೀವ್ ಇಲ್ಲಿ ಕೂರಿಸ್ತಾ ಇದ್ರಾ? ಒಂಚೂರು ಮ್ಯೂಟ್ ಮಾಡು. ಇವ್ರು ಇಲ್ಲಿ ಕೂರಿಸ್ತಾರೆ ಗೈಸ್. ಇಲ್ಲಿ ಹೋದ್ಸಲಿ ಅಂಕಲ್ ಹೆಲ್ಪ್ ಮಾಡಿದ್ಕೆ ಅಷ್ಟ್ ಚೆನ್ನಾಗಿ ಕೂತಿದ್ದು. ಮತ್ತೆ ಈ ಸತಿ ನಾನೇನು ಮಾಡಲ್ಲ ಅಂಕಲ್. ಇವಾಗ ಇನ್ಯಾರು ಮಾಡೋದು ಇದೆಲ್ಲ? ಹೆಂಗೆ ಅಂಕಲ್ ಸಖತ್ತಾಗಿ ಮಾಡ್ಕೊಟ್ಟಿದ್ರು. ಅಂದ್ರೆ ಇಲ್ಲೆಲ್ಲ ಏನೇನೋ ಮಾಡ್ಬಿಟ್ಟಿದ್ರು ಡಿಸೈನು. ಹೋದ್ಸಲಿ ಅಂಕಲ್ ಮಾಡಿದ್ಕೆ ಅದೊಂದು ಕಲೆ ಬಂದಿತ್ತು. ಇವಾಗ ನಾನೇನು ಮಾಡಲ್ಲ ಅಂಕಲ್ ಕೈಲಿ ಹುಮ್ಮಸ್ ಕೊಟ್ಟಿದ್ದೀನಿ. ಸುಮ್ಮನೆ ಹುಮ್ಮಸ್ ಕೊಟ್ಟಿದ್ದೀನಿ. ಚೆನ್ನಾಗಿ ಕಾಣ್ತಾನೆ ಅಂಕಲ್. ಅಕ್ಕ ಇಲ್ಲ ಯಾರ ಇನ್ನೊಬ್ರು ಫೋನ್ ಮಾಡಿದ್ರು. ತಗಳಪ್ಪ ಅಂಕಲ್. ಮತ್ತೆ ಡೈಲಿ ನೋಡ್ತಾ ಇದ್ದೀನಿ ಅಂಕಲ್, ನಿಮ್ದು ನಂಬರ್ ಇದಾಗ್ಬಿಟ್ಟಿದೆ. ಫಸ್ಟ್ ಆಗಿ ಸುದೀಪ್ ಅಣ್ಣನ್ ಕೇಳ್ಬಿಟ್ಟು ನಂಬರ್ ಮಾಡಕ್ ಕೇಳು ಅಂದ್ರು. ಅದು ಮರ್ತೆ ಹೋಗಿದ್ದೀನಿ ಗೈಸ್. ಇಲ್ಲಿ ಇವ್ರು ಕೂರ್ಸೋದು. ಹೋದ್ಸಲಿ ಒಂಚೂರು ಮುಂದೆ ಇತ್ತು ಅನ್ಸುತ್ತೆ ಅಲ್ವಾ ಅಂಕಲ್? ಅಲ್ಲೇ ಕೂರ್ಸಿದ್ದ. ಸೆಡ್ಗೋಲಿ ಬರೀ ಸೆಡ್ಗೋ. ಓ ಇಲ್ಲಿ ನೋಡಿ, ಎಲ್ಲ ತಗೊಬಂದವ್ರೆ. ಹೋದ್ಸಲಿ ಇದನ್ನೆಲ್ಲ ಮಾಡಿದ್ರಿ ಕರೆಕ್ಟ್. ಬಾಳೆ ಎಲೆ ತಾನೆ ಹೋದ್ಸಲಿ ಮಾಡಿದ್ದು. ಎಲ್ಲ ಪ್ರಿಪ್ರೇಷನ್. ಸುದೀಪ್ ಅಣ್ಣ ರೇಷ್ಮೆ ಸೀರೆ ಉಟ್ಕೊಂಡು ನವಿಲ್ ತರ ಬರುತ್ತೆ. ಆಯ್ತಪ್ಪ. ಅಕ್ಕ ನಾನು ತಂಗಿ. ಹ್ಞೂ ಸರಿ ಆಯ್ತು. ಅಕ್ಕ ಇನ್ನೊಂದೇನು ಗೊತ್ತಾ, ಇದು ನಮ್ಮ ಕೊನೆಯ ವರ್ಷ. ವರಮಹಾಲಕ್ಷ್ಮಿ ಕೂರಿಸ್ತಾ ಇರೋದು ಮನೇಲಿ. ನೆಕ್ಸ್ಟ್ ವರ್ಷದಿಂದ ಹೊಸ ಮನೆಗೆ ಶಿಫ್ಟ್. ಇದು ನಮ್ಮ ಕೊನೆಯ ವರ್ಷ. ಖುಷಿ ಅಲ್ಲ? ಖುಷಿ ನಿಮಗೆ, ನಂಗಲ್ಲ. ವಾಪಸ್ ನಂಗೆ ಹೇಳ್ತಾರ ಖುಷಿ ಅಂತ. ಇಲ್ಲ ನಾನು ಅಂದ್ರೆ ನಿಮ್ಗೆ ಗೊತ್ತು ಸಿಚುವೇಶನ್ ಹೆಂಗೈತಿ ಅಂದ್ಬಿಟ್ಟು. ನಾವು ಕೂರಿಸ್ತಾ ಇರೋದು ಹಬ್ಬ ಕೂರಿಸ್ತಾ ಇರೋದು. ಆಮೇಲೆ ಇವಾಗ ಏನ್ ಗೊತ್ತಾ, ವರಮಹಾಲಕ್ಷ್ಮಿ ನೆಕ್ಸ್ಟ್ ಯಾವ್ದು ಬರುತ್ತೆ? ದೀಪಾವಳಿ. ಈ ಸಲ ಫುಲ್ ಗಣೇಶ. ಈ ಸಲ ನೆಕ್ಸ್ಟ್ ದೀಪಾವಳಿ ಡಾಮ್ ಡೂಮ್ ಅನ್ಸಣ. ಅಕ್ಕ ಲಾಸ್ಟ್ ಬರ್ಡೇ ಅಣ್ಣನ್ ಬರ್ಡೇ ಬೇರೆ ಬರ್ತೈತೆ. ಹಿಡಿಯಕ್ಕಾಗಲ್ಲ ಗುರು. ನಿಂದ ಯಾವ್ದು? ನಿಂದಿಲ್ಲ, ನಿಂದ್ ಮುಗೀತು. ಒಟ್ಟ ಖಾಲಿ ಮಾಡಿಸ್ಬೇಕಂತಿದ್ಯಾ? ಗೈಸ್ ಅದೆಲ್ಲ ರೆಡಿ ಮಾಡ್ತಿದ್ರಲ್ಲ, ಅದು ಯಾವ ತರ ಕಟ್ಟಿದ್ರು ಅಂದ್ರೆ ಇಲ್ಲಿ ನೋಡಿ ಈ ತರ. ಇವತ್ತೇ ಅಪ್ಪ ಫಸ್ಟ್ ಈ ವರ್ಷ ಈ ತರ ಮಾಡ್ತಾರದ್ ನಮ್ಮಮ್ಮ. ಹಿಂಗೆಲ್ಲ ಕೂರಿಸಿ ನೋಡಿ ಈ ತರ ಡಿಸೈನ್. ಚೆನ್ನಾಗೈತಿದು, ಪರವಾಗಿಲ್ಲ. ಯಾರ ಹೇಳ್ಕೊಟ್ರು? ನಾನ್ ತಾನೇ ಹೇಳ್ಕೊಟ್ಟಿದ್ದು. ನಾನ್ ತಲೆ ಓಡಿಸಿ ಒಂದ್ ಸ್ವಲ್ಪ ಐಡಿಯಾ ಓಡಿಸಿ ನಮ್ಮ ಅಮ್ಮಂಗೆ. ನಾನು ಮಧ್ಯಾಹ್ನ ಯೋಚನೆ ಮಾಡ್ತಿದ್ದೆ ಇದನ್ನೆಲ್ಲ ಹೆಂಗ್ ಮಾಡೋದು, ನಮ್ಮ ಅಮ್ಮಗೆ ಹೆಂಗೆ ಹೇಳೋದು ಐಡಿಯಾ ಅಂತ. ಸೊ ಇದನ್ನೊಂದು ಐಡಿಯಾ ಕೊಟ್ಟೆ, ಸಕದ ಇದು ಅಂತ ಹೇಳ್ತಾ ಅಮ್ಮ. ಅವಾಗ ನಾನು ಇದನ್ನ ಮಾಡಿಸ್ತೆ. ಹೆಂಗೆ ಐಫೈ ಮದು ಇನ್ನೊಂದು ಐಫೈ ಮದು ಐಫೈ ಮದು ಲಾಸ್ಟ್ ಸರಿ ಲಾಸ್ಟ್ ಆಯ್ತು. ಇದು ಹಬ್ಬ ಅಪ್ಪಂಗೋಸ್ಕರ ಮಾಡ್ದಾರಂತ.
ಗೈಸ್ ನಮ್ ಸುದಿ ಹುಡುಗಿಗೋಸ್ಕರ. ಏನ್ ಬೇಕಾದ್ರೆ ಮಾತಾಡ್ತದಪ್ಪ ನಮ್ಮಮ್ಮ, ಏನ್ ಬೇಕಾದ್ರೆ ಸಂಬಂಧನೇ ಇಲ್ಲ, ಏನ್ ಬೇಕಾದ್ರೆ ಮಾತಾಡೋದು ನಮ್ಮಮ್ಮ. ಗೈಸ್ ನೈಟು ಮೊಸರನ್ನ ತಿಂತಾ ಇದೀನಿ. ಡಯಟ್ ಅಲ್ಲಿ ಕರ್ಡ್ ರೈಸ್ ಒಂದ್ ಸ್ವಲ್ಪ ತಿನ್ಬೋದು ಅಂತ ಇರೋದು, ಅದು ಮಧ್ಯಾಹ್ನ ಇರೋದು. ಬಟ್ ಇವಾಗ ಸದ್ಯಕ್ಕೆ ನನ್ಗಿರೋ ಡಯಟ್ ಚಿಕನ್ ಆಗಿರ್ಬೋದು, ಫಿಶ್ ಆಗಿರ್ಬೋದು, ಸೊ ಇದೆಲ್ಲ ಮನೇಲಿ ಮಾಡೋಕ್ಕಾಗಲ್ಲ. ಪನ್ನೀರು ಅಂತ ನನಗೆ ಇಷ್ಟನೇ ಇಲ್ಲ, ಅದಕ್ಕೆ ನಾನು ಪರವಾಗಿಲ್ಲ ಕರ್ಡ್ ರೈಸ್ ತಿನ್ನೋಣ ಅಂತ ತಿಂತಾ ಇದೀನಿ. ಇಲ್ಲ ಅಂದಿದ್ರೆ ಚಿಕನು ಇಲ್ಲ ಫಿಶ್ ಅನ್ನ ತಿನ್ಬೋದಿತ್ತು, ಬಟ್ ಇವಾಗ ಹಬ್ಬ ಇರೋದ್ರಿಂದ ಅದೆಲ್ಲ ತಿನ್ನೋಕ್ಕಾಗಲ್ಲ. ಬೈತಾರೆ ನಮ್ಮಮ್ಮ, ಸರಿಯೇ ಬೈತಾರೆ, ತಿನ್ನೋಗೂ ಇಲ್ಲ ಆ ಥರ. ಗೈಸ್ ಟೈಮ್ ನೋಡಿ 2:45 3 ಗಂಟೆ ಹತ್ತಿರ ಆಗ್ತೈತೆ. ಇಲ್ಲಿ ನೋಡಿ, ಇಲ್ಲಿ ನಮ್ಮಮ್ಮ ಕಷ್ಟಪಟ್ಟು ಮಾಡ್ತಾಯಿರೋದು, ಇಷ್ಟಪಟ್ಟು ಮಾಡ್ತಾಯಿರೋದು. ಇದೆಲ್ಲ ಕಂಪ್ಲೀಟ್ ಇನ್ನೂ ಮಾಡ್ತವ್ರೆ. ಇಷ್ಟ ಆಗಿದೆ ಅಷ್ಟೇ, ಇನ್ನೂ ಬೇಜಾನ್ ಮಾಡೋದಿದೆ ನಮ್ಮಮ್ಮ. ಇವತ್ತು ನೈಟ್ ಪೂರ್ತಿ ಅದೇನೋ ಗೊತ್ತಿಲ್ಲಪ್ಪ, ನಮ್ಮಂಗೆ ನೈಟ್ ಪೂರ್ತಿ ಮಾಡಿದ್ರೇನೆ ಒಂಥರ ಸಮಾಧಾನ ನಮ್ಮಮ್ಮಗೆ. ಇದು ಈ ವರ್ಷ ಅಲ್ಲ, ಪ್ರತಿ ವರ್ಷ. ಗೈಸ್ ಇಲ್ಲಿ ನೋಡಿ ಮಲಗಿರೋದು ನಮ್ಮ ಅಪ್ಪ, ಪಾಪ ಈಗ ಮಲಗಿರೋದು 2:30ಗೆ. ಇಷ್ಟ ಗಂಟೆ ಅಮ್ಮಂಗೆ ಹೆಲ್ಪ್ ಮಾಡ್ತಿತ್ತು. ಏನಾರು ಬಿಗ್ ಬಾಸ್ ಅಪ್ಪ ಹೊಗಳ್ತಿದ್ರೆ ನೋಡಪ್ಪ, ನಿಮ್ಗೆ ಹಾಕೊಡ್ತಾ ಇದ್ದೀನಿ, ನೀನೇನು ಮಾಡಿಲ್ಲ ಅಂತ. ಕಾಯಿ ಸುಲ್ದಿದ್ದೀನಿ ತಾಯಿ, ನೀನೇನು ಮಾಡಿಲ್ಲ ಅಂತ ಹೆಲ್ಪು. ಅದೇ ಕೇಳು. ಅಮ್ಮ ಯಾವಾಗ ಮಲಗ್ತೀಯ? ಮಾಡೈತಿ ಈಗ ಮಲಗ್ತೀನಿ. ಈಗ 1-2 ಅವರ್ ನಿದ್ದೆ ಮಾಡಿ 5 ಗಂಟೆಗೆ 2 ಅವರ್ ಮಲ್ಕೊಂಡು 5 ಗಂಟೆಗೆ ಎದ್ದು ಮತ್ತೆ ಸ್ನಾನ ಮಾಡಿ ಪೂಜೆ ಮಾಡ್ಬೇಕು. ಎಷ್ಟು ಗಂಟೆಗೆ ಪೂಜೆ? ಹೆಂಗಿದ್ದೀನಿ ನೋಡು. ಎಷ್ಟು ಗಂಟೆಗೆ ಪೂಜೆ ಮಾಡ್ತೀನಿ? 6 ಗಂಟೆ ಒಳಗೆ. 6 ಗಂಟೆ ಒಳಗೆ ಪೂಜೆನಾ? 10:30 ರಾವ್ಕಾಲ ಇರೋದು. ಮಾಡ್ಬೋದು, ಮಾಡ್ತೇವೆ. ನಾವು ಮಲ್ಕೊಂಡು ಆರಾಮಾಗಿ ಇವಾಗ ನೆಮ್ಮದಿಯಿಂದ ಎದ್ದೇಳ್ತೀವಿ ಅಷ್ಟೇ ಗೈಸ್. ಇನ್ನು ನೆಕ್ಸ್ಟ್ ಬೆಳಗ್ಗೆ ನೋಡ್ಕೊಳ್ಳಿ, ಎಲ್ಲ ನಮ್ಮಮ್ಮ ಫುಲ್ ಸೆಟಪ್ ಮಾಡಿರ್ತಾರೆ, ನೀಟಾಗೆಲ್ಲ ಕೂಡ್ಸಿರ್ತಾರೆ. ಈಗ ಬೆಳಗ್ಗೆ ಸಿಗುವ ಗುಡ್ ನೈಟ್ ಅಂತ ಹೇಳ್ತಾ ಗುಡ್ ಮಾರ್ನಿಂಗ್ ಜೊತೆ ಸಿಗುವ. ಗುಡ್ ನೈಟ್ ಗೈಸ್, ಗುಡ್ ನೈಟ್ ಗೈಸ್, ಗುಡ್ ಮಾರ್ನಿಂಗ್. ಟೈಮು ಮತ್ತೆ 8:30. ಅಮ್ಮ ಸಿಕ್ಕಾಬಡೆ ಖುಷಿಯಾಗಿದ್ದಾರೆ, ಕಾಲು ನೋವಿಸ್ಕೊಂಡು. ಅಡುಗೆನೇ ಮಾಡಕ್ಕಾಯ್ತಿಲ್ಲ ಇದು. ನಿನ್ನ ಹಬ್ಬ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಿಮಗೂ ಕೂಡ ಲಕ್ಷ್ಮಿ ಹಬ್ಬದ ಶುಭಾಶಯ. ಎಲ್ಲ ಆಯ್ತಾ? ಎಷ್ಟು ಗಂಟೆ ಮಲ್ಕೊಂಡೆ? ಮಲಗಿಲ್ಲ, ನಿದ್ದೆನೆ ಮಾಡಿಲ್ಲ. ಯಾಕೆ ಮಲಗಿಲ್ಲ? ಅದಕ್ಕೆ ಇವಾಗ ಅಡುಗೆ ಜ್ವರ ಬರುತ್ತ ಮಮ್ಮಿ? ಒಂಚೂರು ಮಲಗಿಲ್ಲ. ಬಾ, ನಮ್ಮ ದೇವ್ರೇ ನೋಡ್ದೇನೆ ನನ್ನೇನು ತೋರಿಸ್ತಿದ್ಯಾ? ಅಮ್ಮ ನನ್ನ ದೇವ್ರು ನೋಡು. ಗೈಸ್ ನೈಟೆಲ್ಲ ನಿದ್ದೆ ಮಾಡ್ದಲ್ಲೇ ನಮ್ಮಮ್ಮ ಕೂರ್ಸಿದ್ದಾರೆ. ಯಾವ ಥರ ಕೂರ್ಸಿದಾರೆ ಗೊತ್ತಾ? ಏನೋ ಒಂದು ಖುಷಿಯಪ್ಪ ನಮ್ಮ ಅಮ್ಮಂಗೆ ಈ ಥರ ಎಲ್ಲ ಕೂರಿಸ್ಬಿಟ್ರೆ. ನೋಡಿ ಈ ಥರ ಹಿಂಗೆ ಕೂರಿಸ್ಬಿಟ್ರೆ ಒಂಥರ ಖುಷಿ. ಮೇಲೆ ನೋಡಿ, ಇದನ್ನೆಲ್ಲ ಮಾಡೋದಕ್ಕೆ ನೈಟ್ ಪೂರ್ತಿ ಟೈಮ್ ತಗೊಂಡವ್ರೆ. ಇದೆಲ್ಲ ಮ್ಯೂಸಿಕ್ ಶೋಟ್ಸ್ ಹಾಕ್ತೀನಿ, ನೋಡ್ಕೊಳ್ಳಿ. ಏನ್ ಮದು, ಖುಷಿ ನೋಡ್, ಖುಷಿ. ಈ ಸಲ ಹಣ್ಣುಗಳೆಲ್ಲ ಎಲ್ಲ ಇದೆ, ಅಮೌಂಟ್ ಇದೆ. ಈ ಸಲ ಹೊಸ್ದಾಗಿ ಅಡಗಿರೋದು ಗೋಡಂಬಿ, ದ್ರಾಕ್ಷಿ, ಆಮೇಲೆ ಪಿಸ್ತಾ, ಮತ್ತೆ ಇನ್ನೊಂದು ರವೆ ಉಂಡೆ ಕರ್ಜಿಕಾಯಿ ಮಾಡ್ತಿದ್ರು. ಬಟ್ ಈ ಸಲ ಮಾಡಿಲ್ಲ, ಬಿಕಾಸ್ ನಮಗೆ ಅಮ್ಮಗೆ ಮಾಡಕ್ ಬರಲ್ಲ ಅನ್ಕೋತೀನಿ. ಬರುತ್ತಾ? ನಮ್ಮ ಫುಲ್ ಟಯರ್ಡ್ ಆಗ್ಬಿಟ್ಟಾರಲ್ಲ. ಇವಾಗ ನಮ್ಮನೆ ಲಕ್ಷ್ಮಿ ಈ ತರ ಇದ್ಯಾ? ನಮ್ಮ ಚೋಟ ಮರಿ ಅವ್ರ ಮನೆಗೆ ಓಡ್ಬೇಡ, ಬನ್ನಿ ತಗೊಳಪ್ಪ. ತೋರಣ ಗಿರಣ ಎಲ್ಲ ಕಟ್ಬಿಟ್ಟವ್ರ ಅಕ್ಕ, ತೋರಣ ಕಟ್ಬಿಟ್ಟು. ಓ ಗೈಸ್ ಇಲ್ಲಿ ನೋಡಿ, ಅಕ್ಕ ಗುಡ್ ಮಾರ್ನಿಂಗ್. ಎಷ್ಟು ಗಂಟೆ ಮಲ್ಕೊಂಡ್ರಿ? ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಷ್ಟು ಗಂಟೆ ಮಲ್ಕೊಂಡ್ರಿ? ನೈಟ್ ಎಲ್ಲ ಮಲಗಿತ್ತು. ಮಲಗಿದ್ರಾ? ಎಷ್ಟು ಗಂಟೆ ಮುಗಿಸಿದ್ರಿ? ಹೇಳು, ನೀನ್ ಹೇಳಿದಲ್ಲ ಅಂಕಲೇ ಮಾಡೋದಿಲ್ಲ. ಓ ಅಲ್ಲಿ ನೋಡಲಿ, ಅವ್ರಷ್ಟು ಭಕ್ತಿ ಐತಿ ನೋಡಿ, ತೋರಿಸ್ತಾ ಇದ್ದಲ್ಲಿ. ಎಷ್ಟು ಗಂಟೆ ಮಲ್ಕೊಂಡ್ರಿ? ನೀವು ಮಲಗಿಲ್ಲ ನೈಟ್ ಎಲ್ಲ? ಅಂಕಲ್ ನೀವು ಮಲಗಿಲ್ಲ? ತಗೊಳ್ಳಪ್ಪ ಗೈಸ್, ಇವರ ಮನೆ ಲಕ್ಷ್ಮಿ ಹೆಂಗಿದೆ ಅಂದ್ರೆ ಈ ತರ ಕೂರಿಸಿದ್ದಾರೆ.
ಬಾಳೆ ಎಲೆ, ಓ ಬಾಳೆ ಎಲೆ ಕಾನ್ಸೆಪ್ಟ್. ಲಾಸ್ಟ್ ಟೈಮು ಹಿಂಗೆ ತಾನೆ, ಹಿಂಗೆ ಬ್ಯಾಕ್ಗ್ರೌಂಡ್ ಇತ್ತು ನಿಮ್ಮದು? ಅದು ಬೇರೆ. ಆದರೆ ಬೇರೆ ಇತ್ತಾ? ಓಕೆ ಓಕೆ. ಲಾಸ್ಟ್ ಟೈಮು ಹಿಂಗಿತ್ತು ಈ ಥರ 3 ನೋಡಿ ಲಕ್ಷ್ಮಿ. ಈ ಸರಿ ಏನು ಮಾಡಿದ್ದಾರೆ? ತರಿಸಿರೋದ ಇದು? ಅಲ್ಲ ಮಾಡಿರೋದು. ಪುರಿ ಉಂಡೆ ಮಾಡಿದ್ರ ನೀವು? ನನ್ನ ಫೇವ್ರೇಟು ಗೈಸ್ ಪುರಿ ಉಂಡೆ. ಹೌದು ತಿನ್ನಂಗಿಲ್ಲಪ್ಪ. ಇದು ಚೆನ್ನಾಗೈತೆ. ಲೈಟ್ ಬೇರೆ ಇದೆ ಗೈಸ್, ಡಿಸೈನ್ ಇದೆ ಇವ್ರದ್ದೆಲ್ಲ. ಇನ್ನು ಲಾಸ್ಟ್ ಟೈಮು ಹಿಂಗೆ ಮಾಡಿದ್ರು. ಇದಕ್ಕೆಲ್ಲ ತುಂಬ ಎಫರ್ಟ್ ಹಾಕಿರೋದು ಆ ಅಂಕಲ್ ಅಂತ ನನಗೆ ಕಾಣಿಸ್ತದೆ, ಗೊತ್ತಾಗುತ್ತೆ. ಅಂಕಲ್ ಎಷ್ಟು ಎಫರ್ಟ್ ಹಾಕ್ತಾರೆ ಅಂತ ಗೊತ್ತಾ? ಓ ಬಂತು ಲೈಟ್ ಬಂತು. ನೈಟ್ ಹೊತ್ತು ಚೆನ್ನಾಗಿ ಬರ್ತೀನ ನೋಡಿ ಲೈಟು. ಓ ಬ್ಲೂ ಲೈಟ್ ಬಂತು ಈ ಥರ. ಅಂಕಲ್ ನಿಮ್ಮ ಶ್ರಮ ಕಾಣಿಸ್ತಿದೆ ಅಂಕಲ್. ನೀವೆಷ್ಟು ಗ್ರೀನ್ ಲೈಟ್ ಬಂತು. ನೀವೆಷ್ಟು ಕಷ್ಟಪಟ್ಟಿದ್ದೀರ ಅಂತ ಕಾಣಿಸ್ತಿದೆ ಅಂಕಲ್. ನೀವೆಷ್ಟು ಕಷ್ಟಪಟ್ಟಿದ್ದೀರ ಅಂದ್ಬಿಟ್ಟು. ಅಂಕಲ್ 100% ಅಲ್ಲಿ ನೀವು ಎಷ್ಟು % ಹೆಲ್ಪ್ ಮಾಡಿದ್ರಿ? ಫುಲ್ ನಾನೇ ಮಾಡಿದ್ದು. ಅಲ್ಲ ನೋಡಿ, ಇದಕ್ಕೂ ನೋಡ್ಕೊಳ್ಳಿ ಗೈಸ್ ಮ್ಯೂಸಿಕ್ ಶಾಟ್. ಗೈಸ್ ಇದನ್ನೆಲ್ಲ ಮಾಡೋದಿಕ್ಕೆ ಒಬ್ಬ ಏಕೈಕ ವ್ಯಕ್ತಿನೇ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿರೋದು. ಇದು ಇವನೇ. ಮೊಬೈಲ್ ನೋಡ್ಕೊಂಡು ಫಿಲಮ್ ನೋಡ್ಕೊಂಡು ಬಿಂದಾಸ ಮಲಗಿರೋದು ಇವನೇ ಒಬ್ನೇ. ಪಾಪ ಒಂದು ಚೂರು ಹೆಲ್ಪ್ ಮಾಡಿಲ್ಲ ನನ್ನ ನಂತರ. ಎಲ್ಲ ಗೊರ್ಕಿ ಹೊಡ್ಕೊಂಡ್ ಮಲ್ಕೊಂಡ್ಬಿಟ್ಟಿದ್ದೆ. ಎಷ್ಟು ಗಂಟೆ ಮಲಗಿದೆ ಒಟ್ಟಿನಲ್ಲಿ? 1 ಗಂಟೆಗೆ. ಅಷ್ಟೊಂದು ಮಲ್ಕೊಂಡ? ನಮ್ ಚೋಟ ಮರಿ ಅಂತ ಗಾಢವಾದ ನಿದ್ದೆಲ್ಲ ಒಳ್ಳೆ ಬುಜ್ಜಿ 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 ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಬುಜ್ಜಿ. ಬುಜ್ಜಿ 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 ಬುಜ್ಜಿ. 1 eternity later. ಓಕೆ ಹಬ್ಬ ಮಾಡೋದು ನಮ್ಮ ಮನೇಲಿ ಯಾವಾಗ್ಲೂ ನಿದ್ದೆ ಮಾಡೋದೆ. ಅದರಲ್ಲೂ ಹೆಣ್ಮಕ್ಳು ಬೇಗ ಎದ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡ್ಬೇಕು. ಎಷ್ಟೊತ್ತು ಗಂಟೆ ಎದ್ದಿದ್ಲು ಅವಳು ಬಿಡಿ. ಇವಾಗ ಒಂದು 3 ದಿನ 10 ದಿನ ಆದ್ಮೇಲೆ ಇವಾಗ 1 ದಿನ ಸ್ನಾನ ಮಾಡ್ತಾಳ. ಇದಕ್ಕೆ ಅವಳೇ ಹೇಳಿದ, ಅವಳೇ ಭಯಬಿಟ್ಟದ್ದು. ಗೈಸ್ ಇನ್ನೊಂದು ಭಯಂಕರವಾದ ಸುದ್ದಿ ಏನಂದ್ರೆ ಇಲ್ಲಿರೋ ಚಿರು ಅವರ ಡ್ಯಾಡಿ ಜೊತೆ ಅವ್ರ ಅಪ್ಪ ಜೊತೆ ಮಾತಾಡ್ತಾ ಇಲ್ಲ. ಮಾತ್ ಬಿಟ್ಬಿಡೋನೆ ಪಾಪ. ಏನೋ ಒಂದು ಬೈದ್ರು ಅಂದ್ರೆ ರೀಸನ್ ಇಷ್ಟೇ. ಅವನು ಚೋಟ ಮರಿ ಏನೋ ಬೈದ, ಅಂಕಲ್ ಬೈದ್ರು. ಅಲ್ಲಿ ನೋಡಿ, ಅಲ್ಲ ಬೈದ್ರು. ನನ್ನ ಹತ್ರ ಏನ್ ಮಾತಾಡಿದ್ರೇನೆ ಇದ್ರು. ರಾತ್ರಿ 100 ರೂಪಾಯಿ ಬೇಕು ಅಂದೆ, ಏನ್ಕಂದ್ ಗೊತ್ತಿಲ್ಲ. ಆಮೇಲೆ ಬಸ್ ಸ್ಟ್ಯಾಂಡ್ ಹತ್ರ ಇದ್ದಾರ ನಮ್ಗೆ ಬಾಳ ಈಸ್ಕೊಂಡು ಅವಾಗ ಮಾತಾಡ್ಸಿ ಅಲ್ಲರ ಅಲ್ಲ ಮಾತ್ರ 100 ರೂಪಾಯಿ ಬೇಕು ಅಂದ್ರೆ ಹಿಂಗೆ ಜೋಬಲ್ಲಿ ಫೋನ್ ಮಾಡಿದ್ರಿ ನಾವು ಗೊತ್ತಾ ಅನ್ಕ ವಿಡಿಯೋ ಕಾಲ್ಗಳು ಇಲ್ಲೊಡ್ಲಿ ಮಾತಾಡ್ತಿಲ್ಲ ಗೈಸ್, ಮಾತಾಡ್ತಿಲ್ಲ. ಅಂಕಲ್ ಕರೀರಿ ಇಲ್ಲೋಡಿಲೆ ಅಂಕಲ್ ಕರೀರಿ. ಚಿರ 5:21 ರನ್ನಿಂಗ್ ಹಿಡ್ಕೊಂಡು ನಿನ್ನೆ 43 ಗಂಟೆ ಮಾಡಿದ್ದೀನಿ. ಚಿರಂಪಿ ನನ್ನ ಮಗನು ಏ ಮಾತಾಡ್ಸ. ಏಯ್ ಅಪ್ಪ ಅಪ್ಪ ಐ ಲವ್ ಯು ಪಾ. ಚಿರ ಅಲ್ಲಿಂದ ಓಡ್ ಬಂದ್ ತಪ್ಕೋ. ಮಾತಾಡ್ತಾರೆ ಗೈಸ್. ಅವನಿಗೆ ಬುದ್ಧಿವಾದ ಹೇಳಿದ್ರೆ ಮಾತು ಬಿಟ್ಬಿಡ್ತಾನೆ. ಒಂದು ಅವ್ರ ಅಪ್ಪ ಬುದ್ಧಿವಾದ ಹೇಳಿದ್ರೆ ಅವ್ರ ಅಪ್ಪನ ಹತ್ರ ಮಾತು ಬಿಡ್ತಾನೆ, ಇಲ್ಲ ಅವ್ರ ಅಮ್ಮ ಹತ್ರ ಮಾತು ಬಿಡ್ಸೋದ ಬಿಟ್ಬಿಡ್ತಾನೆ. ಹಂಗೆ ಫೈನಲಿ ಫ್ರೆಶ್ ಅಪ್ ಆಯ್ತು. ಈ ಕಡೆ ನಮ್ಮ ಅಮ್ಮ ಸ್ಯಾರಿಯಿಂದ ಟಾಪಿಕ್ ಶಿಫ್ಟ್ ಆಗಿದ್ದಾರೆ. ಎಲ್ಲ ಕೋರ್ಸ್ ಆಗಿದೆ. ಇವಾಗ 2 ದಿನ 3 ದಿನ 3 ದಿನ ಇವಾಗ ಎಲ್ಲ ಸ್ಯಾರಿ ಹಾಕೊಂಡು ಏನ್ ಸ್ಯಾರಿ ಹಾಕೊಂಡು ಪಾಪ ನಮ್ಮಮ್ಮ ನಿದ್ದೆ ಮಾಡಿಲ್ಲ. ಇಲ್ಲಿ ನೋಡಿ ಎಷ್ಟು ಕಷ್ಟಪಡ್ತವ್ರೆ. ನಿದ್ದೆ ಮಾಡಬೇಕು ಮನುಷ್ಯ. ಇವಾಗ ಗೊತ್ತಾಗುತ್ತೆ ನಮ್ಮಮ್ಮಗೆ ನಿದ್ದೆ ಇಲ್ಲ ಅಂದರೆ ಮನುಷ್ಯ ಬದುಕಕ್ಕಾಗಲ್ಲ. ನೀಟಾಗಿ ಒದ್ದಾಡ್ತಾನೆ, ಟಯರ್ಡ್ ಆಗುತ್ತೆ, ಲೇಸಿನೆಸ್ಸು, ಕಣ್ ಡಾರ್ಕ್ ಸರ್ಕಲ್ಸ್ ಆಯ್ತು ನಮ್ಮ ಅವ್ವಂದು. ಅಪ್ಪ ಗೈಸ್, ಏನಾದರೂ ಫನ್ ಆ್ಯಕ್ಟಿವಿಟೀಸ್ ಮಾಡ್ಸೋಣ ಅಂದರೆ ಎಲ್ಲ ಮಾಡಿಸಿರೋದು ಆಲ್ಮೋಸ್ಟ್ ನಾನು ಎಲ್ಲನೂ ಮಾಡಿಸ್ಬಿಟ್ಟಿದ್ದೀನಿ. ನೋಡ್ಬೇಕೇನು ಮಾಡಿಸೋದು ಅಂತ. ಬಟ್ ಇವಾಗ ಒಂದಿಷ್ಟು ಫೋಟೋಸ್ ತೊಗೋಬೇಕು ನಾವು.
ಅದಕ್ಕೆ ಎಲ್ಲರೂ ಬಂದಾದ್ಮೇಲೆ ಈ ಜಾಗದಲ್ಲಿ ನಿಂತ್ಕೊಂಡು ಒಂದು ಫೋಟೋ ಅಷ್ಟೇ. ಗಾಯ್ಸ್ ಇಲ್ಲಿ ನೋಡಿ ನಮ್ಮ ಚೋಟ ಮರಿ ಬಂದಿದ್ದಾಳೆ. ಅಲ್ಲ ಡ್ರೆಸ್ ಓಕೆ, ಬ್ಯಾಂಗಲ್ಸ್ ಓಕೆ, ನೆಕ್ಲೆಸ್ ಓಕೆ, ಕಿವಿಗೆ ಹಾಕಿರೋದು ಓಕೆ, ಬಟ್ ಓಕೆ, ಏರ್ಚಲ್ ಓಕೆ, ಆದ್ರೆ ಮುಂದೆ ಬೈಲಿ ಈ ಮೂಗ್ ಬಟ್ ಯಾಕೆ? ಒಬ್ರು ಹುಡುಗಿರು ನೋಡಿದ್ರೆ ಗೈಸ್ ಬೆಳಿಗ್ಗೆ ತಾನೇ ಹಾಕೊಂಡು ಎಲ್ರಿಗೂ ಯಾರು ಬುಜ್ಜಿ ಹಾಕಿರೋದು? ಅದು ಏನು ಸೀರೆ ಹಾಕಿರೋದು ಯಾರು ಬುಜ್ಜಿ? ನೋಡಿ ಗೈಸ್ ನಾನು ಅದೇ ಸೀರೆ ತಾನೆ, ಗೊತ್ತು ಬಿಡು, ಸಾಕ್ ಬಿಡು. ಅಲ್ಲ ಒಬ್ರು ಹೆಣ್ಮಗು ರೆಡಿ ಆಗೋದಿಕ್ಕೆ ಇಷ್ಟು ಬೇಕು, ಬ್ಯಾಂಗಲ್ಸ್, ಡ್ರೆಸ್, ನೆಕ್ಲೆಸ್. ಬಟ್ ಸುದೀಪ್ ಅಣ್ಣ ಇಲ್ಲಿ ನೋಡಿ ಇದು ಏನೋ ಇಯರಿಂಗ್ದು ಬಟ್ಟು, ಇದು ಈ ಬಟ್ಟು ಮತ್ತೆ ಲಿಪ್ಸ್ಟಿಕ್ಕು, ಆಮೇಲೆ ಇನ್ನೇನಿದೆ ಅಷ್ಟೇ. ಬಟ್ ಸುದೀಪ್ ಅಣ್ಣ ಹಿಂದೆಗಡೆ ಹೂವ ಬೇರೆ ಐತೆ, ಹಿಂದೆಗಡೆ ಹೂವ. ಓಕೆನಾ? ಇಷ್ಟೆಲ್ಲ ಇದೆ. ಬಾಯ್ಸ್ ನೋಡಿ ಸಿಂಪಲ್, ಸಾರಿ ಬೈ ಮಿಸ್ ಆಗಿಬಿಟ್ಟೆ. ಬಾಯ್ಸ್ ನೋಡಿ ಸಿಂಪಲ್. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿರೋ ಮುದ್ದಾದ ಒಂದು ಹುಡುಗಿ, ಅಲ್ಲ ಈ ಕಡೆ ಎಲ್ಲ ಮುದ್ದಾದ ಒಂದು ಹುಡುಗಿ ಇದಾರೆ. ಇದಕ್ಕಿನ್ನ ಮುದ್ದಾದ ಹುಡುಗಿ ಅದ್ ಬೇಕಾ ಹೇಳ? ಅವಮಾನ ಮಾಡ್ತಾ ಇದ್ಯಾ? ಇದಕ್ಕಿನ್ನ ಅವಮಾನ ಮಾಡ್ತಾ ನಾನ್ ಮಾಡಿಲ್ಲಪ್ಪ. ಇದಕ್ಕಿನ್ನ ಮುದ್ದಾದ ಹುಡುಗಿ ಇದೆ ನೋಡಿ, ಇದಕ್ಕಿನ್ನ ಮುದ್ದಾದ ಹುಡುಗಿ ಇದೆ ಅಂತ ಹೇಳಿದ್ ನಾನು. ಆದ್ರೂ ಅವಮಾನ ಮಾಡ್ಬಿಟ್ಟೆ, ನನಗೂ ಅವಮಾನ ಮಾಡ್ಬಿಟ್ಟೆ. ನೀನ್ ಇದಕ್ಕಿನ್ನ ಮುದ್ದಾದ ಹುಡುಗಿ. ಅವಮಾನ guys. ವಿಜಯ್, ವಾಟ್ ದಿಸ್? ಓಕೆ ದಿಸ್. ಗೈಸ್ ನೈಟ್ ಎಲ್ಲ ಯಾರು ನಿದ್ದೆ ಮಾಡಿಲ್ವಾ? ಅವರು ನಿದ್ದೆ ಮಾಡಿ ಬರೋಷ್ಟಲ್ಲಿ ಆಗ್ಲೇ 5:30 ಟೈಮ್. ಗುರುವೇ ನಿನ್ನ ಆಟ ಬಲ್ಲವರೇ. ಬೆಳಗ್ಗೆ 5:30 ಗೈಸ್ ಇವಾಗ. ಗೈಸ್ ಇಲ್ಲಿ ನೋಡಿ ನಮ್ಮ ಚೋಟ ಮರಿಗೆ ಯಾರೋ ದುಡ್ಡು ಕೊಟ್ಟವ್ರೆ. ಅವ್ರ ಅಜ್ಜಿನೋ ಅದಾತನೋ ಇಲ್ಲಿ ಯಾರಾದ್ರೂ ಮನೆಗೆ ಬರ್ತಾರಲ್ಲ, ತಗೊಳವ 100 ರೂಪಾಯಿ ಇಟ್ಕೊಳವ ಅಂತ ಕೊಟ್ಟಿರೋದು. ಗೈಸ್ ಇನ್ನೊಂದೇನಂದ್ರೆ, ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ನಮ್ಮ ಅಪ್ಪಂಗೆ ರಜಾನೇ ಕೊಟ್ಟಿಲ್ಲ. ಸೊ ಅವರು ಕೆಲ್ಸಕ್ಕೆ ಹೋಗಿದ್ದಾರೆ. ಅಂಕಲ್ ಒಬ್ರು ರಜಾ ಹಾಕೊಂಡವ್ರು ಅಷ್ಟೇ. ಬಟ್ ನಮ್ಮ ಅಪ್ಪಂಗೆ ಇವತ್ತು ಈ ಸರಿ ರಜಾನೇ ಇಲ್ಲ. ಗಂಟೆ ಹೊಡಿಯೋದ್ರಲ್ಲೂ ನಿಮ್ಗೆ ಮಜಾ. ದೇವ್ರ ಬಗ್ಗೆ ಏನ್ರಿ ಹಂಗ್ ಮಾಡಿಲ್ಲ ಅಂದ್ರೆ ನಿಮ್ ಮೇಲೆ ಆಣೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಮಾಡ್ತೀನಿ. ಇದನ್ನ ಮಾಡ್ತೀನಿ. ಗೈಸ್ ಇಲ್ಲಿ ಇದನ್ನ ಕರ್ಕಬಾ. ಕುಂಕುಮ ತಗೊಳಕ್ ಕರೀತವ್ರೆ. ಚಿರೋ ಬೈಲ್ ಕುಂಕುಮ ತಗೊಳ್ಳಂತೆ ಬಾಪ. ಹಾ ಓಕೆ ಗೈಸ್ ಎಲ್ಲರೂ ಬಂದವ್ರೆ. ಇಲ್ಲಿ ನೋಡಿ ಅಕ್ಕ, ಚೋಟ ಮರಿ, ಚಿರು. ನಾವ್ ಇಷ್ಟ ಗಂಟೆ ಒಂದು ಶೂಟ್ ಮಾಡ್ತಾ ಇದ್ವಿ. ಆ ಶೂಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಎಲ್ಲರೂ ನಿಮ್ಗೋಸ್ಕರ ಹಬ್ಬದ್ದು ವೆಲ್ಕಮ್ ಕೊಟ್ಬಿಡ್ತೀವಿ. ನೋಡಿ ಗೈಸ್ ಡಿಸ್ಕೋ ಲೈಟ್ ಹಾಕ್ಬಿಟ್ಟೋಣ. ಹಬ್ಬದ ದಿನ ಡಿಸ್ಕೋ ಲೈಟ್ ಜಾಗ ಬಿಡ, ಅಲ್ಲಿ ನಿಂತ್ಕೊಳ್ಳ ಅಕ್ಕ ಹತ್ರ. ಏನ್ರಿ ಏನ್ ಮಾತಾಡ್ತಿರ್ರಿ? ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಶುಭಾಶಯಗಳು. ಹ್ಯಾಪಿ ವರಮಹಾಲಕ್ಷ್ಮಿ. ಇಟ್ಟೆ ಅಲ್ಲಿ ನೋಡ್ಕೊ ಬಿಜಿ ಸಿಗ್ಲಿ ನೀನು. ತಲೆ ಓಡ್ಸಲ್ಲ ಅವ್ನು. ನನಗೆ ಇಡುವ ಟೈಮಲ್ಲಿ ಗ್ಯಾಪ್ ಅಲ್ಲಿ ಬಂದು ಇಡ್ಬೇಕು, ಎಲ್ಲ ಹೇಳ್ಕೊಡ್ಬೇಕಾ ನಾನು? ಏನ್ ಅವಮಾನ ಮಾಡ್ತಿದ್ಯಾ? ಅದಕ್ಕೆ ಆದಂತ ಒಂದು ಸಂಪ್ರದಾಯ ಇರುತ್ತೆ. ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್. ಇಲ್ಲಿ ನೋಡಿ ಯಾಲೋ ಬಂದಿರೋದು, ಪುಟಾಣಿ ಯಾಲೋ. ಇದ್ಯಾಕೆ ಹಿಂಗ್ ಗುರಾಯಿಸ್ತಿದ್ದೆ ನಾನ? ಯಾಲೋ ಗುಡ್ ಮಾರ್ನಿಂಗ್. ಹಾಯ್ ಎಲ್ಲ ಪುಟ್ಟಲಕ್ಷ್ಮಿಯರು ಎಲ್ಲಾರು ಹೇಳ್ರಿ. ಹಾಯ್ ಯಾಲು ಇಲ್ಲಿ ನೋಡು. ಸರ ಕುಡಿ. ಓಡು ಅಲ್ಲಿ ಓಡಿ ಬಾ ಇತ್ತಗೋ ಅಂತೆ. ಬಾ ಸ್ವೀಟ್ ತಗೋಂತೆ. ಸ್ವೀಟು ಬಾಯ್ ಮಾಡಿ ಇಲ್ಲಿ. ಯಾಲು ಇಲ್ಲಿ ನೋಡು. ಬಾಯ್ ಗಾಯ್ಸ್ ಇಲ್ಲಿ ನೋಡಿ ಪಾಪ ಜೈ. ಒಂದೆರಡಿಗೆ ಮೊಬೈಲ್ ಇಟ್ಕೊಂಡ್ಬಿಡು. ಕಾಮನ ಬಿಲ್ಲನ್ನು ಕೇಳಿದ ತಕ್ಷಣ ಕೈಯಲ್ಲಿ ಇಡುತ್ತಾನೆ. ಸ್ಯಾರಿ ಬಗ್ಗೆ ಕೊಡ್ತಾರೆ. ಏನ್ ಪಾಪ? ಪಾಪ ಸ್ಯಾರಿ ನಾನು ಅಯೋಧ್ಯೆ ಟ್ರಿಪ್ ಹೋಗಿದ್ನಲ್ಲ, ಅವಾಗ ಕೊಟ್ಟಿದ್ ಸ್ಯಾರಿ. ಚೆನ್ನಾಗೈತಲ್ಲ, ಏನಾಯ್ತೆ? ನೀನ್ ಸೀರೆ ದಪ್ಪ ಆಯ್ತಾ? ಓದ್ಸರಿ ರಜಾ ಇತ್ತು ತಾನೆ ನಿಂಗೆ ವರಮಹಾಲಕ್ಷ್ಮಿ ಹಬ್ಬ. ಗೈಸ್ ಇಲ್ಲಿ ನೋಡಿ ನಾ ಅಪ್ಪನ ಕ್ಯೂಟ್ನೆಸ್ ನೋಡಿ. ಈ ಕ್ಯೂಟ್ನೆಸ್ ಇರೋದಕ್ಕೆ ನಮ್ಮ ಅಮ್ಮ ಬಿದ್ದಿರೋದು. ಯಾರ್ ನಿಮ್ಮಪ್ಪ? ಅಯ್ಯೋ
ನಿಮ್ಮ ಅಪ್ಪನ ಕ್ಯೂಟ್ನೆಸ್ ನಿನ್ ಭಾಷೆ ಬಿಟ್ಬಿಟ್ಟು ನಮ್ ಇಲ್ಲಿ ಭಾಷೆ ಅಯ್ಯೋ 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 ನಿಮ್ಮ ಅಪ್ಪ ಏನ್ ಕ್ಯೂಟ್ನೆಸ್ ಆದ್ರೂ ಪಾಪ ಕಷ್ಟಪಟ್ಟೈತ್ ನೈಟ್ ಎಲ್ಲ ನಿದ್ದೆ ಮಾಡ್ದಲೆ ಒಂದ್ ಸ್ವಲ್ಪ ಹೊತ್ತು 1 hour ನಿದ್ದೆ ಇಲ್ಲ ಮಾಡ್ಲಿಲ್ಲ ಮನಿಕಣ್ಣ ಹುಡುಗ್ರು ಯಾವ್ಯಾವ ಸುಲಿಪಣ ಅಂತ ಕೂತಿದ್ದೆ ಎದಳ್ಳೆ ಇಲ್ಲ ಪಾಪ ನಮ್ಗೆ ಅಗಾಡವಾದ ನಿದ್ದೆ ಅಲ್ಲ ಗೈಸ್. ಫೈನಲಿ ಆಯ್ತು, ಡನ್ ವಿತ್ ಶೂಟಿಂಗ್ ಎವ್ರಿಥಿಂಗ್ ಗೈಸ್. ಇಲ್ಲಿ ನೋಡಿ ಅಪ್ಪ ಚೋಟ ಮರಿ ನೋಡ್ಬಿಟ್ಟು ಇದೇನ್ ಲಂಬಾಣಿ ತರ ಕಾಣ್ತೋಳಲ್ಲ, ಇದೇನಿದು ನಿಮ್ ಮೂಗ್ನಂತೂ ಸಪರೇಟ್ ಆಗಿ ಡಿಫ್ರೆಂಟ್ ಆಗಿ ಕಾಣ್ತೈತಿ. ಆಹಾ ಎಷ್ಟು ಕ್ಯೂಟ್ ಆಗಿ ಕಾಣ್ತಾಳೆ. ಅದ್ ಹಾಕಿದ್ರೆ ಗಬ್ಬಿ, ಇದ್ ತೆಗೆದ್ರೆ ಕ್ಯೂಟ್ ಅಲ್ಲ. ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದ್ ಇಷ್ಟ ಅಲ್ವಾ. ಇಲ್ಲಿ ನೋಡಿ ಮತ್ತೆ ಶುರು ಆಯ್ತು ನಮ್ಮ ಅಮ್ಮನ ಕೆಲ್ಸ. ಇವಾಗ ಎಲ್ರು ಬರ್ತಾರೆ, ಇವಾಗ ಒಬ್ಬೊಬ್ರು ಬರ್ತಾ ಇರ್ತಾರೆ, ಎಲ್ರಿಗೂ ಕೊಡೋದು. ಹೋಗಿದ್ದೆ ಕಣ, ನೀನು ಒಂದ್ ರೌಂಡ್ ಬಂದ ಹೋಗ್ ಬಂದು ಮೆಟ್ಲತ್ ಮಾರ್ದೆ. ಡಿಪ್ರೆಷನ್ ನಮ್ಮಪ್ಪ. ನಮ್ದಲ್ಲ ಇದು, ನಮ್ದು ಭಾನುವಾರ ವರ್ಷದೊಡ್ಕು. ಏನ್ ಭಾನುವಾರ ಬಾರಿಸೋದು ಪಾಪ. ಈ ಮನೆ ಕೊನೆ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಿರೋದು. ಏನ್ ಹೇಳ್ತೀವಿ ಪಾಪ? ಏನ್ ಅಲ್ಲಿ ಹೋಗಿ ಮಾಡೋದು, ಅಲ್ಲಿ ಹೋಗಿ ಅಲ್ಲ ಆರೈಸ್ಬೇಕಲ್ಲ ನೆಕ್ಸ್ಟ್ ವರ್ಷದಿಂದ. ಹೆಂಗೆ ಈ ವರ್ಷ ಮುಗಿದ್ಮೇಲೆ ನೋಡೋಣ, ಇನ್ನೂ ಚೆನ್ನಾಗಿ ಮಾಡೋಣ ಬಿಡು. ಇನ್ನೂ ಚೆನ್ನಾಗಿ ಮಾಡೋಣ ಎಲ್ಲ ನಿಂದೆ ನೆಕ್ಸ್ಟ್ ವರ್ಷ. ಅವ ಪಪ್ಪ ಒಂದು ಚೂರು ಮುಂದೆ ಬರಲ್ಲ. ಮೋಸ್ಟ್ಲಿ ಇದನ್ನ 3 ದಿನ ಇಡ್ತಾರೆ ನಮ್ಮ ಅಮ್ಮ. ಅಪ್ಪ ಅಷ್ಟು ಹುಡುಕ್ಬೇಕಂತ ಒಂದಿನ ಅಥವಾ 2 ದಿನ ಮಾಡೋದು. ಹೌದು, ಬೆಳಗ್ಗೆ ಕರೆಕ್ಟ್ 6 ಗಂಟೆ ತಂದ್ರೆ ಒಂದ್ ದಿವಸ ಆಗುತ್ತೆ. ಕರೆಕ್ಟ್. ಬಾರಮ್ಮ ತನನನ ತನನಮ್ಮ ತಾನಾನಾ ಬಾಬುಜಿ ತಾನ ಬಿಡ ಬಿಡ ಚಲ್ಬಾರ್ದು. ಇಕ್ತಾರ ಗೊತ್ತೇ ನಿಮ್ಗೆ. ಫಸ್ಟ್ ಚಿರು ಬಿತ್ತು. ಆಯ್ತು ಅಜ್ಜೆಲ್ಲ ಬನ್ನಿ ಅಂಕಲ್. ಒಂದ್ ಕಡೆ ಈ ಕಡೆ ಗೈಸ್, ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ಸಿದೈತೆ. ತಿಂದಿದ್ದೀನಿ, ಬಟ್ ಆದ್ರೂ ಸ್ವಲ್ಪ ಲೇಟಾಗಿ ತಿಂದೆ ಅಂದ್ಬಿಟ್ಟು ತಲೆನೋವು ಬೇರೆ ಶುರು ಆಯ್ತು. ಅದಕ್ಕೆ ಇವಾಗ ಅನ್ನ ಸಾಂಬಾರು ತಿಂತಾಯಿನಿ. ಅದನ್ನು ಗೊತ್ತಿಲ್ಲ, ಬೆಡ್ ಮೇಲೆ ತಿಂದು ಅಭ್ಯಾಸ ಆಗಿರೋದ್ರಿಂದ ಸ್ವಲ್ಪ ಬೆಡ್ ಮೇಲೆ ತಿಂತಾ ಇರ್ತೀನಿ ಯಾವಾಗಲೂ. ದಯವಿಟ್ಟು ಇದೊಂದು ಕ್ಷಮೆ ಇರಲಿ. ಹೊಸ ಮನೆಗೆ ಹೋದಾಗ ಪಕ್ಕ ಕೆಳಗಡೆ ಕೂತ್ಕೊಂಡು ತಿಂತೀನಿ. ಈಗ ಸದ್ಯಕ್ಕೆ ಒಂದು ಸ್ವಲ್ಪ ಟಯರ್ಡ್ ಫೀಲ್ ಆದಾಗ ನನಗೊಂಥರ ಕಂಫರ್ಟ್ ಬೆಡ್ ಗೊತ್ತಾ. ನಾನಿಲ್ಲಿ ಏನು ಕೂತ್ಕೋತೀನೋ ಇಲ್ಲಿ ಏನೋ ಒಂಥರ ನನ್ನ ಕಂಫರ್ಟ್ ಫೀಲ್. ಇಲ್ಲಿ ಬಂದು ಎಷ್ಟು ದೂರ ಇಲ್ಲಿ ಬಂದು ಬಿದ್ಕೊಂಡ್ಬಿಟ್ರೆ ಸಾಕು, ಒಳ್ಳೆ ಫೀಲು ಮಾರ ನನಗೆ. ಆ್ಯಂಡ್ ಒಂದು ಸೆಕೆಂಡ್, ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಯಾರು ಇನ್ನೂ ಚೆನ್ನಾಗಿ ದುಡ್ಡು ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಇನ್ನೂ ಡಬಲ್ ತ್ರಿಬಲ್ ದುಡ್ಡಾಗಲಿ ಅಂತ ಆಶಿಸ್ತೀನಿ. ಆ್ಯಂಡ್ ನನಗೂ ಕೂಡ ಆರೈಸಿ ನೆಕ್ಸ್ಟು ಹಬ್ಬದಷ್ಟರಲ್ಲಿ ಇನ್ನೂ 3 4 ಆಗಿ ದುಡ್ಡು ಮಾಡುವ ಹಾಗೆ ಅದಕ್ಕಿಂತ ಜಾಸ್ತಿ ಪ್ರೀತಿ ನಮ್ಮ ಸುದೀಪ್ ನಮ್ಮ ಪ್ರೀತಿನ ಇನ್ನೂ ಜಾಸ್ತಿ ಕಳ್ಸೋಣ. ಸೊ ವಿಶ್ ಮಾಡಿ ಗೈಸ್. ನಾನು ನಿಮ್ಗೆ ವಿಶ್ ಮಾಡಿ ಅಲ್ಲ, ನೀವು ಬೇಡ್ಕೊಳ್ಳಿ, ನಾನು ಬೇಡ್ಕೊಂಡಿದ್ದೀನಿ ಗೈಸ್. ಇಲ್ಲಿ ನೋಡಿ ವರಮಹಾಲಕ್ಷ್ಮಿ ಎಲ್ಲ ಮುಗಿಸಿ ನಮ್ಮಮ್ಮ ನೆಮ್ಮದಿಯಿಂದ ಕೂತ್ಕೊಂಡೈತೆ. ಇವತ್ತು ನೆಮ್ಮದಿಯಿಂದ ನಿದ್ದೆ ಮಾಡ್ತದೆ ನಮ್ಮಮ್ಮ, ಅದು ಗೊತ್ತಿರೋ ವಿಷಯನೇ. ನಾನು ನೆಮ್ಮದಿಯಿಂದ ನಿದ್ದೆ ಮಾಡ್ಬೇಕಂದ್ರೆ ನೀ ಪಾತ್ರೆ ತೊಳಿಬೇಕು. ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡಿದ್ಯಾ? ಎಲ್ಲಾರ್ಗೂ ಬೇಡ್ಕೊಂಡಿದ್ದೀನಿ, ನನ್ನ ಮಗನ್ಗೆ ಒಳ್ಳೇದಾಗ್ಲಿ, ಸಬ್ಸ್ಕ್ರೈಬರ್ ಒಳ್ಳೇದಾಗ್ಲಿ ಅಂತ. ಆದ್ರೆ ಈಗ ನನ್ನ ಮಗ ಪಾತ್ರೆ ತೊಳೆದ್ರೆ ಎಲ್ಲ ಒಳ್ಳೇದಾದಂಗೆ. ಅಪ್ಪ 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 ಆ ಫ್ಯಾನ್ ಹಾಕು ಮಗ. ಗಂಡ ದೇವ್ರ ಸಮಾನ ಅಂತೆ, ಮಗ ಪಾತ್ರೆ ತೊಳೆ ಸಮಾನ. ಫಸ್ಟ್ ಪಪ್ಪ, ಆಮೇಲೆ ನಾನು. ನಮ್ಮಮ್ಮ ಫುಲ್ ಟಯರ್ಡ್ ಫೇಸ್ ಗೈಸ್. ಇಲ್ಲಿ ನೋಡಿ, ಕಣ್ಣು ನೋಡಿ ಡಾರ್ಕ್ ಸರ್ಕಲ್ಸ್ ಆಗ್ಬಿಟ್ಟಿದೆ ನಮ್ಮಮ್ಮಗೆ ಒಂದೇ ದಿನಕ್ಕೆ ಅಷ್ಟೇ. ಸುಮನಸ ವಂದಿತ ಸುಂದರಿ ಮಾರ